ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಒಳಗೆ 2 days 1 night ಟ್ರಿಪ್ಪಿಂದ ಪಾರ್ಟ್ 2 ಲಾಗ್ ಆಗಿರ್ತೈತಿ. ಫಸ್ಟ್ ಪಾರ್ಟ್ ಯಾರಿನ್ನ ಮಟ್ಟ ನೋಡಿಲ್ಲ, ಹೋಗಿ ವಿಡಿಯೋನ ನೋಡ್ಕೊಂಡು ಬರ್ರಿ. ಸೊ ಪಾರ್ಟ್ 1 ಒಳಗೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಮೇನ್ ಡೆಸ್ಟಿನೇಷನ್ ಮಂತ್ರಾಲಯ. ನಾವು ಪಾರ್ಟ್ 1 ವಿಡಿಯೋ ನೋಡಿದಾಗ ನಾವು ಸೆಕೆಂಡ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತೇವೆ ಅಂಥೇಳಿ ಯಾರಾದರೂ ಮಂತ್ರಾಲಯ ಅಂತ ಗೆಸ್ ಮಾಡಿದ್ರಿ ಅಂದ್ರೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾವು ಒಂದು 9:30ಯಿಂದ 10 ಗಂಟೆ ಒಳಗೆ ನಾವು ಅಂಜನಾದ್ರಿ ಬೆಟ್ಟನ ಬಿಟ್ಟು ನೆಕ್ಸ್ಟ್ ನಾವು ಟಿಫನ್ ಮಾಡಿಕೊಂಡು ಮಂತ್ರಾಲಯಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿರಿ, ಒಂದು ಸಣ್ಣ ಅಲರ್ಟ್ ಏನಂತಂದ್ರೆ, ಅಂಜನಾದ್ರಿ ಬೆಟ್ಟದಿಂದ ನೀವು ಮಂತ್ರಾಲಯ ಬರಬೇಕಾದ್ರೆ ಕಂಪ್ಲಿ ಶಿರಗುಪ್ಪ ಮ್ಯಾಲೆ ಪ್ಲೀಸ್ ಬರಬೇಡ್ರಿ. ರೋಡ್ ಚಲೋ ಐತಿ, ಬಟ್ ಏನಂತಂದ್ರೆ ಹಳ್ಳಿ ಒಳಗಿನ ರೋಡ್ ಐತಿ. ಶಿರಗುಪ್ಪ ಮಠ ಚೂರು ಹೈವೇ ಸಿಗಂಗಿಲ್ಲ. ಸೊ ಏನಂತಂದ್ರೆ ರೋಡ್ ಭಾಳ ಟೈಮ್ ತಗೋತೈತಿ. ಸೊ ನಾವೊಂದು 11 ಗಂಟೆನ ಅನ್ಕೋರಿ ಟಿಫನ್ ಎಲ್ಲ ಮಾಡಿ ಬಿಟ್ಟಾಗ ವಾಪಸ್ ನಾವು ರೀಚ್ ಆಗಿದ್ದು 3:30-4 ಗಂಟೆನೂ ಆಗಿತ್ತು. ಮಂತ್ರಾಲಯ ರೀಚ್ ಆದ್ವಿ. ಸೊ ಫಸ್ಟ್ ಮೂಲರಾಮನ ದರ್ಶನ ಆಯಿತು. ಅಲ್ಲಿಂದ ಮಂತ್ರಾಲಯ ಎಂಟರ್ ಆದ್ವಿ. ನೋಡ್ರಿ, 4 ಗಂಟೆನ ಅನ್ಕೋರಿ, 4 ಗಂಟೆ ಆಗಿತ್ತು. ರೂಮಿಗೆ ಹೋಗಿ ಫ್ರೆಶನಪ್ ಎಲ್ಲ ಆಗಿ 5 ಗಂಟೆ ಸುಮಾರು ನಾವು ಮನೆಯಿಂದನೇ ಫುಡ್ ತೊಗೊಂಡೋಗಿದ್ವಿ. ಊಟ ಎಲ್ಲ ಮಾಡಿಕೊಂಡು ಒಂದು 6:15 ಏನೋ ಆಗಿತ್ತು. ನಾವು ದೇವರ ದರ್ಶನ ಮಾಡೋಕ್ಕಂಥೇಳಿ ಸ್ನಾನ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ರಾಯರ ಬೃಂದಾವನದ ಕಡೆ ಹೊಂಟೇವಿ. ನಾವು ಇಷ್ಟು ಪೀಸ್ ಆಫ್ ಮೈಂಡ್ ಇತ್ತಂದ್ರೆ, ಕ್ರೌಡ್ ಇತ್ತು ಬಟ್ ಅಷ್ಟು ಪರಿ ಭಾಳ ರಶ್ ಇರಲಿಲ್ಲ. ನಾ ಎಲ್ಲ ವೀಡಿಯೋದಾಗೆಲ್ಲ ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡಿದಷ್ಟು ರಶ್ ಇರಲಿಲ್ಲ. ಕಾಮಾಗಿ ಕೂಲಾಗಿ ಇತ್ತು. ಕಮ್ಮಿ ಜನ ಇದ್ದರು, ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟಿ ಐತಿ ಮಂತ್ರಾಲಯದಾಗ. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿದ್ದರಿಂದ ಫುಲ್ ತಣ್ಣಗೆ ಇತ್ತು ಕ್ಲೈಮೇಟ. ಎಷ್ಟು ಚಂದ ಲೈಟಿಂಗ್ಸ್. ಆಮೇಲೆ ಮೇಯ್ನ್ ರೋಡ್ನಾಗೂ ಕೂಡ ರಥ ಬೀದಿದಾಗ ಆ ಕಡೆ ಈ ಕಡೆ ಏನದು ಒಂದು ಗೋಲ್ಡನ್ ಮತ್ತು ರೆಡ್ ಟಚ್ಚಿನಿಂದ ಪೇಂಟಿಂಗ್ ಐತಲ್ಲ, ಅದೇ ಥರನ ಮಾಡಾತ್ತಾರ. ಹಾಫ್ ಪೋರ್ಷನ್ ಆಗೈತಿ. ನಾ ಲಾಸ್ಟ್ ಟೈಮ್ ಹೋದಾಗ ಅದು ಇರಲಿಲ್ಲ. ಇನ್ನು ಹಾಫ್ ಪೋರ್ಷನ್ ಕನ್ಸ್ಟ್ರಕ್ಷನ್ ಆಗೈತಿ. ಭಾಳ ಚಂದ ಅಂದ್ರೆ ಚಂದ ಅನ್ಸಾತೈತಿ ಮಂತ್ರಾಲಯ. ಇಷ್ಟು ಪೀಸ್ ಆಫ್ ಮೈಂಡ್ ಆತ್ಲ, ತಲೆ ಒಳಗೆ ಏನು ಸ್ಟ್ರೆಸ್ ಇತ್ತಲ್ಲ ಎಲ್ಲ ಕಿತ್ಕೊಂಡು ಹೋದಂಗೆ ಆಯ್ತು. ನೋಡ್ರಿ, ಇನ್ನೊಂದು ಏನಂತ ಹೇಳ್ಬೇಕಂತಂದ್ರೆ, ಲಾಸ್ಟ್ ಜೂನ್ನಾಗೇನು ರಾಯರ್ದು ಒಂದು ಆಲ್ಬಮ್ ರಿಲೀಸ್ ಆಯ್ತು ಸಾಂಗ್. ಆ ಸಾಂಗ್ ಕೇಳಿದಾಗಿಂದ ನನ್ನ ಮಗಳ ಒಂದು ಸೌನ ಪಪ್ಪ ಮಂತ್ರಾಲಯಕ್ಕೆ ಹೋಗೋನು ಅನ್ನತ್ತಿದ್ಲು. ಸೊ ಅವಳದು ವಿಶ್ನ ಫುಲ್ಫಿಲ್ ಮಾಡಿದ್ವಿ. ನೋಡ್ರಿ, ಜುಲೈದಾಗ ಫಸ್ಟ್ ಹೋಗಿ ನಾವು ಮಂಚಾಲಯ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ಅದು ರೂಲ್ಸ್ ಐತಿ, ಫಸ್ಟ್ ಮಂಚಾಲಮ್ಮಂದ್ರ ದರ್ಶನ ಮಾಡ್ಕೋಬೇಕು ಅಂಥೇಳಿ. ಸೊ ಒಳಗೆ ಹೋಗಲಿಲ್ಲ ನಾವು, ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒಳಗೆ ಮೇನ್ ಟೆಂಪಲ್ ಒಳಗೆ ಎಂಟ್ರಿ ತಗೊಂಡ ತಕ್ಷಣ ರಥಯಾತ್ರೆ ನಡೆದಿತ್ತು. ಕರೆಕ್ಟ್ 7 ಗಂಟೆಗೆ ರಥಯಾತ್ರೆ ಸ್ಟಾರ್ಟ್ ಆಗ್ತೈತಿ. ಅದು ನಮಗೆ ಮುಂಚೆನೇ ಗೊತ್ತಿದ್ದರಿಂದ ನಾವು ಕರೆಕ್ಟ್ ಅದೇ ಟೈಮಿಗೆ ಹೋದ್ವಿ. ನಾವು ಹೋಗೋದಕ್ಕನ ಎಂಟರ್ ಆದ ತಕ್ಷಣ ನಮಗೆ ಬೆಳ್ಳಿ ಆನೆ ಮೇಲೆ ರಥಯಾತ್ರೆ ಸ್ಟಾರ್ಟ್ ಆಗಿತ್ತು. ಅದು ಫಸ್ಟ್ ಇತ್ತು. ಸೊ 5 ಏನೋ ಆಗ್ತಾವೆ, ಬಂಗಾರದ್ರಾಗ, ಬೆಳ್ಳಿದ್ರಾಗ, ನವಿಲಿನ ಮೇಲೆ ಇನ್ನೊಂದೇನೋ ಇತ್ತು. ನಂಗೆ ಅದ್ರದ್ದು ಅಷ್ಟು ಐಡಿಯಾ ಇಲ್ಲ, ಗೊತ್ತಾಗಲಿಲ್ಲ ನಂಗೆ ಅದೇನಂತ ಹೇಳಿ. ಸೊ ಎಲ್ಲ ರಥಯಾತ್ರೆನೂ ಇಷ್ಟು ಶಾಂತ ರೀತಿಯಿಂದ ದರ್ಶನ ಆಯ್ತಲ್ಲ. ಒಟ್ಟು ಗಡ್ಬಡ ಅರ್ಜೆಂಟ್ ಫಾಸ್ಟ್ ಮೂವ್ ಆಗ್ರಿ, ಹಂಗೆ ಆ ಥರ ರಶ್ಶ ಇರಲಿಲ್ಲ. ಮತ್ತು ಒಳಗೆ ನಾವು ಬೃಂದಾವನ ದರ್ಶನಕ್ಕೆ ಹೋದಾಗೂ ಎಷ್ಟು ಕಾಮಾಗಿ ದರ್ಶನ ಆಯಿತು ಅಂದ್ರೆ, ಕಣ್ಣು ಮನಸ್ಸು ಕಂಪ್ಲೀಟ್ ತುಂಬ್ಕೊಂಡಂಗೆ ಆಯಿತು. ನೋಡ್ರಿ, ಕಾಮ್ ಅಂದ್ರೆ ಕಾಮ್ ಬೃಂದಾವನ ದರ್ಶನ ಆಯಿತು ನಮಗೆ. ಭಾರಿ ಅಂದ್ರೆ ಭಾರಿ ಖಾಲಿ ಇತ್ತು. ಭಾಳೊತ್ತನ ನಿಂತ್ಕೊಂಡು ನಾವು ಪ್ರೇಯರ್ ಮಾಡಿದ್ವಿ. ನೋಡ್ರಿ, ಅಷ್ಟು ಖಾಲಿ ಇತ್ತು. ಪೀಸ್ ಆಫ್ ಮೈಂಡ್ಲೆ ದರ್ಶನ ಆಯಿತು. ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು.
ಎಷ್ಟು ಚಂದಲ್ಲ ರಾಯರ ದರ್ಶನ. ಸೊ ಲಾಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ನಮಗೆ ಗಡ್ಬಡ್ ಅನಿಸಿತ್ತು. ಈ ಸಲ ಹಾಗೇನು ಅನ್ನಿಸ್ಲಿಲ್ಲ. ಕರೆ ಏನಂತಂದ್ರೆ ಅಲ್ಲಿ ಕ್ಲೈಮೇಟ್ ಭಾಳ ಬಿಸಿಲೈತಿ. ಚರಿಗೆ ಅಂಜನಾದ್ರಿ ಬೆಟ್ಟ ಹತ್ತಿ ಇಳಿದಿದ್ದೊಂದು ಮತ್ತು ಅಲ್ಲಿ ಬಿಸಿಲು ಕ್ಲೈಮೇಟ್ ಒಂಚೂರು ಆಗಿ ಬರಲಿಲ್ಲ. ಧಾರವಾಡದಾಗ ಸಿಕ್ಕಾಪಟ್ಟಿ ಮಳೆ ಐತಿ, ಅಲ್ಲಿ ಸಿಕ್ಕಾಪಟ್ಟಿ ಬಿಸಿಲೈತಿ. ಸೊ ಹಂಗಾಗಿಗೆ ಲಿಟ್ಲ್ ಬಿಟ್ ಜ್ವರ ಬಂದು ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು, ಬಿಟ್ಟರೆ ಬೇರೆ ಏನೂ ಇಲ್ಲ. ಆರಾಮಾಗಿ ಕಾಮಾಗಿ ದರ್ಶನ ಆಯಿತು ನೋಡ್ರಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಅಂತೂ ಆಗಿತ್ತು ನಮ್ದು, ಲೇಟಾಗಿ ಊಟ ಆಗಿತ್ತು. ಇನ್ನೇನಿದ್ರು ಹೋಗಿ ಮಲ್ಗೋದೊಂದೇ ಇತ್ತು ನಮ್ದು. ಚರಿಗೆ ಟಯರ್ಡ್ ಆಗಿತ್ತು. ಬಟ್ ಆರವ ಅಂತೂ ಗಂಡು ಹುಡುಗ, ಅವನಿಗೆ ಅಷ್ಟೆಲ್ಲ ಬಿಸಿಲಿದ್ರು ಬೆಟ್ಟ ಹತ್ತಿಳಿದಿದ್ರು ಭಾರಿ ಕೂಲಾಗಿ ಎಂಜಾಯ್ ಮಾಡಿದ. ಅಂತೂ ಆಟ ಮುಗಿಯಾಕವಲ್ಲಾಗಿತ್ತು ಅವಂದು, ಅಷ್ಟು ಎಂಜಾಯ್ ಮಾಡಿದ. ಅದೇ ಹೇಳಿದಲ್ಲ, ಚರಿ ಒಂದು ಸ್ವಲ್ಪ ಟಯರ್ಡ್ ಆಗಿದ್ಲು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಈಗ ರೂಮ್ ಕಡೆ ಹೋಗಬೇಕು, ಮಲ್ಕೋಬೇಕು, ಮತ್ತು ನೆಕ್ಸ್ಟ್ ಡೇದ್ದು ಪ್ರೋಗ್ರಾಮ್ನ ಏನಂಥೇಳಿ ಪ್ಲ್ಯಾನ್ ಮಾಡ್ಕೋಬೇಕು. ಇದು ನಮ್ಮದು 2 days 1 night ಟ್ರಿಪ್ಪಿನ ಪಾರ್ಟ್ 2 ಆಗಿತ್ತು. ಪಾರ್ಟ್ 1 ಯಾರಿನ್ನ ಮಠ ನೋಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ಸೆಕೆಂಡ್ ಡೇ ನಾವು ಮಂತ್ರಾಲಯದಾಗ ಇರ್ತೇವೋ ಅಥವಾ ಬೇರೆ ಎಲ್ಲರೂ ಟ್ರಿಪ್ ಹೋಗ್ತೇವೋ ಇಲ್ಲ ಸೀದಾ ಧಾರವಾಡಕ್ಕೆ ಹೋಗ್ತೇವೋ ಏನು ಅನ್ನೋದನ್ನು ಪಾರ್ಟ್ 3ದಾಗ ನಾನು ಹೇಳ್ತೇನಂತ. ಅಲ್ಲಿ ಮಠ ವೆಯ್ಟ್ ಮಾಡ್ತಾ ಇರ್ರಿ. ಇನ್ನೊಂದೇನು ಹೇಳಬೇಕಂತಂದ್ರೆ, ನಾವು ಯಾವುದೇ ಟಿಕೆಟ್ ತೊಗೊಂಡಾತು ಅಥವಾ VIP ಟಿಕೆಟ್ ಆಯಿತು ದರ್ಶನ ಹೋಗಿರಲಿಲ್ಲ. ಫ್ರೀ ಭಾಳ ಖಾಲಿ ಇತ್ತು. ಆರಾಮಾಗಿ ಫ್ರೀ ದರ್ಶನನ ಮಾಡ್ಕೊಂಡು ಬಂದ್ವಿ. ಒಂದು ಸಲ ಅಲ್ಲ, 2 3 ಸಲ ದರ್ಶನ ಮಾಡಿದ್ವಿ. ಅಷ್ಟು ಖಾಲಿ ಇತ್ತು. ನೈಟ್ ಟೈಮ್ ಆಗಿದ್ದರಿಂದ ಜನ ಜಾಸ್ತಿ ಇರಲಿಲ್ಲ ಅನಿಸುತ್ತೆ. ಸೊ ನೋಡ್ರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ರಥ. ನಿಮಗೆಲ್ಲ ನಾನು ಕ್ಲೋಸಪ್ನಾಗನ ರಥಯಾತ್ರೆ ತೋರ್ಸಾತೀನಿ. ಯಾರ ರಾಘವೇಂದ್ರದ ರಥಯಾತ್ರೆ ನೋಡಿಲ್ಲ, ಇಲ್ಲೇ ನಾನು ನೋಡ್ಕೊಂಡು ಬಿಡ್ರಿ. ಎಷ್ಟು ಚಂದ ಇತ್ತಂದ್ರೆ, ನಂಗೆ ಖರೆ ಫಸ್ಟ್ ಟೈಮ್ ನಾನು ರಥಯಾತ್ರೆ ನೋಡಿದ್ದು. ಬಟ್ ಭಾರಿ ಪೀಸ್ ಆಫ್ ಮೈಂಡ್ ಇತ್ತು ನೋಡ್ರಿ. ಭಾಳ ಖುಷಿ ಆಯ್ತು ನಂಗೆ. ಅದ ಹೇಳಿದೆ ಅಲ್ಲ, ಈ ಟ್ರಿಪ್ ರಿಯಲಿ ಸಾರ್ಥಕ ಆಯ್ತು ನಾ ಹೋಗಿದ್ದಕ್ಕೋ ಅಂಥೇಳಿ ಒಂದು ಫೀಲ್ ಬಂತು ನಂಗೆ. ಚರಿ ನಾ ಹೇಳಿದೆ ನಿಮ್ಗೆ, ಆಕಿ ಒಂದು ಆಲ್ಬಮ್ ಸಾಂಗ್ ನೋಡಿ ಹೋಗ್ಬೇಕಂತ ಭಾಳ ಹಠ ಮಾಡತ್ತಿದ್ಲು ಅಂಥೇಳಿ. ಹಂಗೆ ಆ ಸಾಂಗ್ನ ನನ್ನ ಮಗಳು ಕಂಪ್ಲೀಟಾಗಿ ಹಾಡ್ತಾಳೆ. ಆಕಿಗೆ ಆ ಸಾಂಗ್ ಅಂದ್ರೆ ಭಾಳ ಇಷ್ಟ. ಆ ಸಾಂಗ್ ಹಾಡಿದ್ದ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ID ನಿಶ್ಚಿತ MS ಒಳಗೆ ಶೇರ್ ಮಾಡ್ತೇನಂತ. ಇದಾಗಿತ್ತು ನೋಡ್ರಿ ನಮ್ದು ಡೇ 1 ಟ್ರಿಪ್ ವ್ಲಾಗ್. ಯಾರೆಲ್ಲ ರಾಯರ ಭಕ್ತರದಿರಿ ಕಮೆಂಟ್ನಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿರಿ. ಹಂಗೆ ನಂದು ಇನ್ನೊಂದು ಚಾನಲ್ ಐತಿ, ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್ ಅಂತ. ಅದು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾರ್ಟ್ 3 ಲಾಗ್ ಬರೋ ಮಟ್ಟ ಆ 2 ಚಾನಲ್ದಾಗಿನೂ ಯಾವರ ವಿಡಿಯೋ ನೋಡ್ಲಾರ್ದ ಮಿಸ್ ಆಗಿದ್ದು ಅಂತಂದ್ರೆ ಅವನು ನೋಡ್ಕೊಂಡು ಬರ್ರಿ. ಅಥವಾ ನೀವು ಹೊಸ ಸಬ್ಸ್ಕ್ರೈಬರ್ ಆಗಿದ್ರಿ ಅಂತಂದ್ರೆ ನಾನು ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬರ್ರಿ. ಅಷ್ಟರೊಳಗೆ ನಾನು ಪಾರ್ಟ್ 3ನೂ ಕೂಡ ಅಪ್ಲೋಡ ಮಾಡ್ತೀನಂತ. ಹೋಪ್ ಸೊ 2 days 1 night ಟ್ರಿಪ್ ವ್ಲಾಗ್ನ ನೀವು ಎಂಜಾಯ್ ಮಾಡಾಕತ್ತೀರಿ ಅಂತ ನಾನು ಅಂದ್ಕೊಂಡೀನಿ. ಈ ವಿಡಿಯೋಸ್ ಎಲ್ಲ ಆಯ್ತು ಅಥವಾ ನನ್ನ ವ್ಲಾಗ್ ಚಾನಲ್ನಾಗ ಬರೋ ವಿಡಿಯೋಸ್ ಎಲ್ಲ ಆಯ್ತು, ನಿಮಗೆ ಹೆಂಗೆ ಅನ್ನಿಸ್ತಾವು ಅಂಥೇಳಿ ನಿಮ್ಮ ಒಪಿನಿಯನ್ನ ನನ್ನ ಜೊತೆ ಶೇರ್ ಮಾಡಿರಿ. ಸ್ಟೇ ಟ್ಯೂನ್ನಾಗ ಇರ್ರಿ. ವೆಯ್ಟ್ ಮಾಡಿರಿ, ಇಷ್ಟಕ್ಕೆ ವಿಡಿಯೋ ಮುಗ್ದಿಲ್ಲ. ಮಕ್ಕಳು ಹೆಂಗೆ ಎಂಜಾಯ್ ಮಾಡಿದ್ರು ಅನ್ನೋದನ್ನು ನೋಡ್ಕೊಂಡು ವಿಡಿಯೋನ ಎಂಡ್ ಮಾಡೋಣಂತ. ಪಾರ್ಟ್ 3ಗಾಗಿ ಸ್ಟೇ ಟ್ಯೂನ್ನಾಗ ಇರ್ರಿ. ಥ್ಯಾಂಕ್ ಯು.